5 ಕೋಟಿ ವೆಚ್ಚದಲ್ಲಿ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ. ಮಂಡ್ಯ ತಾಲೂಕಿನ ದೊಡ್ಡಬಾಣಸವಾಡಿ ಗ್ರಾಮದಲ್ಲಿ 5 ಕೋಟಿ ವೆಚ್ಚದಲ್ಲಿ ವಿತರಣಾ ನಾಲಾ ಅಭಿವೃದ್ಧಿ ಕಾಮಗಾರಿ ಭೂಮಿ ಪೂಜೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡರವರು ನೆರವೇರಿಸಿ, ಈ ನಾಲಾ ಅಭಿವೃದ್ಧಿಯಿಂದ ದೊಡ್ಡಬಾಣಸವಾಡಿ, ಹುಲಿವಾನ ಹಾಗೂ ಕೀಲಾರ ಸುತ್ತಮುತ್ತಲ ಗ್ರಾಮಗಳ ರೈತರ ಜಮೀನುಗಳಿಗೆ ನೀರು ಸರಾಗವಾಗಿ ಹರಿಯಲಿದ್ದು, ನೀರಿನ ವಿತರಣಾ ವ್ಯವಸ್ಥೆ ಸುಧಾರಣೆಗೊಳ್ಳಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್, ಮುಖಂಡರುಗಳಾದ ಮಹೇಶ್, ವಸಂತ್ ಕುಮಾರ್, ಹರೀಶ್, ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ಯಾವುದೇ ಶಾಸಕರು ಕೂಡ ಇಷ್ಟೊಂದು ಅನುದಾನವನ್ನ ನಮ್ಮ ದೊಡ್ಡಬಾಣಸವಾಡಿ ಗ್ರಾಮಕ್ಕೆ ನೀಡಿರಲಿಲ್ಲ. 14 ಕೋಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ದಯಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವೆಲ್ಲ ಅಭಿನಂದಿಸೋಣ. ಯುವ ಮುಖಂಡರಾಗಿ ಸುಮಾರು 10-15 ವರ್ಷಗಳಿಂದ ಈ ಮಂಡ್ಯದ ಸೇವೆಯನ್ನು ಸಲ್ಲಿಸ್ತಾ ಬಂದು ನಮ್ಮೂರಿನ ಮೇಲೆ ಅತಿಯಾದ ಪ್ರೀತಿ ವಿಶ್ವಾಸವನ್ನ, ನಾವು ಕಡಿಮೆ ಓಟನ್ನ ಕೊಟ್ಟಿರ್ಬೋದು, ಪದೇ ಪದೇ ಜ್ಞಾಪಿಸ್ತಾ ಇರ್ತಾರೆ, ಆದ್ರೂ ಕೂಡ ಈ ಊರಿನ ಮೇಲೆ ಅತಿಯಾದ ಪ್ರೀತಿಯನ್ನ ಇಟ್ಟು ಈ ಒಂದು ಕಾಲುವೆ ರಸ್ತೆ ಮತ್ತೆ ನಮ್ಮ ಚೌಳದ ರಸ್ತೆ ಮತ್ತೆ ಆ ಕಡೆ ಹಳ್ಳದ ಚಿಕ್ಕಬಾಣಸವಾಡಿಯಿಂದ ತಲುಪುವಂತ ನಮ್ಮ ನಾಲಾ ರಸ್ತೆ, ಈ 3 ರಸ್ತೆಗಳನ್ನು ಕೂಡ ಈಗ ಹಾಕೊಟ್ಟಿದ್ದಾರೆ. ಈಗಾಗಲೇ ಹುಲಿವಾನ ಕಡೆಯಿಂದನೂ ಕೂಡ ಇದು ಗುದ್ಲಿ ಪೂಜೆ ಕೆಲಸ ಪ್ರಾರಂಭ ಆಗ್ತಾ ಇದೆ. ಈ ಕಡೆ ನಮ್ಮೂರಿನ ಕೂಡ ಇವತ್ತು ಗುದ್ಲಿ ಪೂಜೆಯನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ನಿಜಕ್ಕೂ ನಾವೆಲ್ಲರೂ ಕೂಡ ಅವರಿಗೆ ಆಭಾರಿಯಾಗಿರ್ತೀವಿ ಅಂತ ಹೇಳಿ ನಮ್ಮೂರಿಗೆ ಬಂದು ಈ ಒಂದು ಕಾರ್ಯವನ್ನ ನೆರವೇರಿಸಿಕೊಟ್ಟದಕ್ಕೆ ಅವರಿಗೆ ತುಂಬುವುದ ಸ್ವಾಗತವನ್ನ. ಎಲ್ರಿಗೂ ನಮಸ್ಕಾರ. ಇವತ್ತು ಬಾಣಸವಾಡಿ ಗ್ರಾಮದಲ್ಲಿ ರೈತರಿಗೆ ನೀರು ಸರಾಗವಾಗಿ ಹರಿಬೇಕು, ಅವರ ಗದ್ದೆಗಳಿಗೆ ನೀರು ಹರಿಬೇಕು ಅನ್ನೋ ಕಾರಣಕ್ಕೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಕಿಲೋಮೀಟರ್ ರಸ್ತೆ ಮತ್ತು ಬಾಕ್ಸ್ ಡ್ರೈನನ್ನು ಮಾಡಿ ನೀರು ನೀಟಾಗಿ ಹೋಗೋ ಕಾಮಗಾರಿಗೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ವಿ. ಹುಲಿವಾನ, ಬಾಣಸವಾಡಿ ಮತ್ತು ಕಿಲಾರ ಮತ್ತು ಚಾಮಲಾಪುರ ಈ 4 ಗ್ರಾಮಕ್ಕೂ ಈ ಕಾಮಗಾರಿ ಅನುಕೂಲ ಆಗ್ತದೆ. ರೈತರು ಇವಾಗೇನೋ ಮಳೆ ಬರ್ತಾ ಇದೆ, ಹೆಚ್ಚು ನೀರು ಬರ್ತಾ ಇದೆ, ಈಗ ಮಾಡ್ತಾ ಇರೋ ಕೆಲಸದ ಏನೋ ಪ್ರಾಮುಖ್ಯತೆ ಅಷ್ಟು ನಿಮ್ಗೆ ಅನ್ಸಲ್ಲ. ಅದೇ ಮಳೆ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಬಿಟ್ಟರೆ ಬರದೇ ಇದ್ದಾಗ ಚಾನಲ್ಗಳು ಅಭಿವೃದ್ಧಿ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಬೇಡಿಕೆ ಬರುತ್ತೆ. 50 ವರ್ಷದ ಹಿಂದೆ ಚಾನಲ್ಗಳು ಅಭಿವೃದ್ಧಿ ಆಗಿದ್ವು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಒಟ್ಟು 300 ಕೋಟಿ ರೂಪಾಯಿಯನ್ನು ಕಾವೇರಿ ನಿಗಮದಿಂದ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಚಾನಲ್ ಅಭಿವೃದ್ಧಿಯನ್ನು ಮಾಡ್ತಾರೆ. ಮೊನ್ನೆ ಈ ಕಳೆದ 1 ತಿಂಗಳ ಹಿಂದೆ ಚಿಕ್ಕಬಾಣಸವಾಡಿ ಹತ್ರ ವನಾಯಕನಹಳ್ಳಿ ಹತ್ರ 5 ಕೋಟಿ ರೂಪಾಯಿ ಕಾಮಗಾರಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ವಿ. ಅಲ್ಲೂ ಕೂಡ ಚಾನಲ್ಗಳನ್ನು ಮತ್ತು ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಹುಲಿವಾನ ಮತ್ತು ದೊಡ್ಡಬಾಣಸವಾಡಿ ಮಧ್ಯೆ ಇರುವಂಥ ರಸ್ತೆಗೆ 4.25 ಕೋಟಿ ರೂಪಾಯಿಯನ್ನು ಹಾಕಿದ್ವಿ. ಅದು ನಿನ್ನೆಯಿಂದ ಕಾಮಗಾರಿ ಆರಂಭವನ್ನು ಮಾಡಿದ್ದಾರೆ. ಈಗ ಮತ್ತೊಂದು 5 ಕೋಟಿ ರೂಪಾಯಿದು ಟೆಂಡರ್ ನಡೀತಾ ಇದೆ. ಇನ್ನೊಂದು ವಾರ ಟೆಂಡರ್ ಮುಗಿದ್ರೆ ನಿಮ್ಮ ಮುಖ್ಯ ರಸ್ತೆ, ನಿಮ್ಮದು ಬಿರ್ಜು ಮತ್ತು ನಿಮ್ಮ ಭತ್ತ ಗದ್ದೆ ಏರೋದಕ್ಕೆ ರಸ್ತೆ ನೀವು ಸುಮ್ಮನೆ ಹಿಂಗೆ ತೋರಿಸಿದಕ್ಕೆ 5 ಕೋಟಿ ರಿಲೀಸ್ ಮಾಡಿದ್ದೀನಿ. ಮತ್ತು ಊರಿನ ಮಧ್ಯ ರಸ್ತೆಗೆ 50 ಲಕ್ಷ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಿಡುಗಡೆ ಮಾಡಿದ್ದೀನಿ. SC ಗ್ರ್ಯಾಂಟಲ್ಲಿ 25 ಲಕ್ಷ, SCPಯಲ್ಲಿ 25 ಲಕ್ಷ ಮಾಡಿದ್ದೀನಿ. ಈಗ ಗುತ್ತಿಗೆದಾರರು ಹೇಳಿದರೆ ಬರೋ ವಾರ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಬರೋ ವಾರ ಬಂದು ಪೂಜೆ ಮಾಡಿ ಕೊಡ್ತೀನಿ. ಏರು ಧ್ವನಿಯಲ್ಲಿ ಪ್ರತಿಯೊಂದಕ್ಕೂ ಆಗಬೇಕು ಅನ್ನೋರು ಕೂಡ ನೀವು ನಮ್ಮ ಮೇಲೆ ಆಶೀರ್ವಾದ ಇಟ್ಕೋಬೇಕು. ನೀವು ಆಶೀರ್ವಾದ ಕಡಿಮೆ ಮಾಡಿದ್ರು ಕೂಡ ನಿಮಗೆಲ್ಲ ಉದಾರತೆಯಿಂದ ನಮ್ಮ ಸರ್ಕಾರ ತೋರಿಸ್ತಾ ಇದೆ. ಆ ಉದಾರತೆಯನ್ನು ನೀವು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಲಿ ನೀವು ಉದಾರತೆಯನ್ನು ತೋರಿಸ್ಬೇಕು. ಯಾಕಂದರೆ ಸಹಾಯ ಮಾಡಿದ್ರೆ ಮರು ಸಹಾಯ ಮಾಡೋದು ಮಾನವನ ಒಕ್ಕಲಿಗರ ಜನ್ಮಸಿದ್ಧ ಹಕ್ಕು. ಇದು ಬರೀ ಕೆಲಸ ಮಾಡಿಸ್ಕೊಂಡು ಕೈ ಬಿಡೋದು ಅಂದರೆ ಅದು ತಪ್ಪಾಗ್ಬಿಡ್ತದೆ. ಅದರಿಂದ ನೀವೆಲ್ಲರೂ ಆಶೀರ್ವಾದ ನಮ್ಮ ಮೇಲೂ ಇರಬೇಕು. ಇಷ್ಟು ಕೆಲಸ ನಿಮ್ಮ ಬಾಣಸವಾಡಿ ಹುಟ್ಟಾಗಿಂದನೂ ಇಷ್ಟು ದುಡ್ಡು ಯಾವ ಸರ್ಕಾರ ಕೂಡ ಹಾಕಿರಲಿಲ್ಲ. 5, 10, 15 ಊರೊಳಗಡೆ 50, 25, 16 ಕೋಟಿ ರೂಪಾಯಿ ಬಾಣಸವಾಡಿ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಕೊಟ್ಟಿದ್ದೀರಿ. ಮತ್ತು ಚಿಕ್ಕಬಾಣಸವಾಡಿಯಿಂದ ಬಾಣಸವಾಡಿ ಬರೋದಕ್ಕೆ 1 ಕೋಟಿ ರೂಪಾಯಿ PWD